ಗಾಡಿ ಸಪ್ಪಳ ಆದ್ರೆ ಟಟ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ಇವತ್ತು ನೋಡ್ರಿ, ನಾನು ಒಂದು ಹೆಲ್ದಿಯಾಗಿರುವಂಥದ್ದು, ಆಮೇಲೆ ಟೇಸ್ಟ್ ಆಗಿರುವಂಥದ್ದು, ಆಮೇಲೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ದಿನಾನೂ ತಿಂದು ಬೇಸರ ಆಗೈತಿ ಅನ್ನೋವಂಥವ್ರಿಗೆ, ಆಮೇಲೆ ಏನಾದರೂ ಕೆಲ್ಸಕ್ಕೆ ಹೋಗುವಂಥವ್ರಿಗೆ ಪಟ್ ಪಟ್ ಅಂತ ಆಗಬೇಕು, ಈಸಿಯಾಗಿರಬೇಕು, ಕ್ವಿಕ್ಕಾಗಿ ಆಗಬೇಕು, ಆಮೇಲೆ ಹೆಲ್ದಿಯಾಗೂ ಇರಬೇಕು, ಆಮೇಲೆ ಲಂಚ್ ಬಾಕ್ಸಿಗೆಲ್ಲನೂ ಬೇಕು, ಮಕ್ಕಳಿಗೆ ಆಗಲಿ ಇಲ್ಲ ದೊಡ್ಡವರಿಗಾರ ಆಗಲಿ, ಈ ರೀತಿ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ರಿ ಇದನ್ನು. ಆ ರೀತಿ ಒಂದು ರೆಸಿಪಿನ ಇವತ್ತು ಮಾಡತ್ತೀನಿ. ನಮ್ಮ ಕಡೆ ಅಂತೂ ಇದಕ್ಕೆ ನಾವು ತಾಲಿಪಟ್ಟಿ ಅಂತ ಹೇಳ್ತೀವಿ. ಬೇರೆ ಕಡೆ ಎಲ್ಲ ಮಸಾಲೆ ರೊಟ್ಟಿ ಇಲ್ಲ ವೆಜಿಟೇಬಲ್ ಮಸಾಲೆ ರೊಟ್ಟಿ ಈ ರೀತಿ ಎಲ್ಲ ಹೇಳ್ಬೋದು. ಹಂಗೆ ನಾನು ಇವತ್ತು ಇದಕ್ಕೆ ಏನೇನು ಹಾಕ್ಕೊಂಡೀನಿ ಅಂತ ನೋಡಿರಿ. ಸೌತೆಕಾಯಿ ತೆರೆದು ಹಾಕ್ಕೊಂಡೀನಿ, ಆಮೇಲೆ ಕ್ಯಾರೆಟು, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಸಬ್ಬಸ್ಗೆ ಸೊಪ್ಪು, ಈ ರೀತಿ ಎಲ್ಲನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಂಥದ್ದು. ಆ ಸೌತೆಕಾಯಿ ಕ್ಯಾರೆಟ್ನ ತುರಿದು ಹಾಕ್ಕೊಂಡೀನಿ, ಆಮೇಲೆ ಸಬ್ಬಸ್ಗಿನ ಸಣ್ಣಗೆ ಕಟ್ ಮಾಡಿ, ಆಮೇಲೆ ಉಳ್ಳಾಗಡ್ಡಿನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಟೊಮ್ಯಾಟೋನೂ ಹಾಕ್ಕೊಬೋದು ಸಣ್ಣಗೆ ಕಟ್ ಮಾಡಿ. ಈ ರೀತಿಯೆಲ್ಲ ಈಗೇನಾದರೂ ಸೊಪ್ಪೆಲ್ಲ ತಿನ್ನಂಗಿಲ್ಲಲ್ಲ ಮಕ್ಕಳು, ಅಂಥವ್ರಿಗಂತೂ ಭಾಳ ಅಂದ್ರೆ ಭಾಳ ಚಲೋ ಅಂತ ಹೇಳ್ಬೋದು. ಸಬ್ಬಸ್ಗೆ ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಇತ್ತು ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಬೋದು. ಆಮೇಲೆ ಉಳ್ಳಾಗಡ್ಡಿ ಸೊಪ್ಪು ಸಿಗ್ತೈತಲ್ರಿ, ಆ ಸೊಪ್ಪನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೋದು. ಈ ರೀತಿಯಾಗಿ ಏನೀಗ ಮಕ್ಕಳೆಲ್ಲ ಸೊಪ್ಪು ತಿನ್ನಂಗಿಲ್ಲ, ಹೀಗೆ ಕ್ಯಾರೆಟ್ ಅಂತ ತಿಂತಿರಂಗಿಲ್ಲ, ಸೌತೆಕಾಯಿ ಅಂತಲೇ ತಿಂತಿರಂಗಿಲ್ಲ, ತಿನ್ನೋ ಅಂತಂದ್ರೆ ತಿನ್ನಂಗಿಲ್ಲ. ಹಂಗೆ ಇದ್ದಾಗ ನಾವು ಈ ರೀತಿ ಮಾಡಿಕೊಡೋದ್ರಿಂದ ಅವರು ಅದನ್ನು ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಈಗ ದೊಡ್ಡವರ ತಿನ್ನಂಗಿಲ್ಲ, ಎಷ್ಟೋ ಜನ ಮನ್ಯಾಗ ನಾವು ಹೇಳ್ತಿರ್ತೀವಿ, ತಿನ್ನಿರಿ ಅದನ್ನು ತಿನ್ನಿರಿ, ಸೌತೆಕಾಯಿ ತಿನ್ನಿರಿ, ಕ್ಯಾರೆಟ್ ತಿನ್ನಿರಿ, ಸೊಪ್ಪು ತಿನ್ನಿರಿ ಅಂತ ಹೇಳಿದ್ರೆ ನಂಗೆ ಆ ಸೊಪ್ಪು ಸೇರಂಗಿಲ್ಲ, ಈ ಪಲ್ಯ ಸೇರಂಗಿಲ್ಲ, ಈ ರೀತಿ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅಂಥವರಿಗೆಲ್ಲ ನಾವು ಇದನ್ನು ಈ ರೀತಿ ಮಾಡಿಕೊಟ್ರೆ ತಿಂತಾರಂತ ಹೇಳ್ಬೋದು. ಆಮೇಲೆ ಈಗ ಕೆಲಸಕ್ಕೆಲ್ಲ ಹೋಗೋರಿಗೆ ಲಘುನೂ ಆಕೈತ್ರಿ, ಪಟನೂ ಮಾಡ್ಕೊಬೋದು. ಆಮೇಲೆ ಈ ಲಂಚ್ ಬಾಕ್ಸಿಗೆಲ್ಲ ಹಾಕಕ್ಕೂ ಭಾಳ ಚಲೋ ಇರ್ತೈತಿ. ರೊಟ್ಟಿಗೆ ಖಾಲಿ ನಾವು ರೊಟ್ಟಿ ಈ ರೀತಿ ಎಲ್ಲ ಬೇಡ ಅಂಥೇಳಂದ್ರೆ ಈ ರೀತಿ ಮಸಾಲೆ ರೊಟ್ಟಿ ಮಾಡ್ಕೊಂಡು ತೊಗೊಂಡು ಹೋಗೋದ್ರಿಂದ ಟೇಸ್ಟ್ ಎಲ್ಲ ಚಲೋ ಇರ್ತೈತಿ. ಹಾಗಾಗಿ ಲಂಚ್ ಬಾಕ್ಸಿಗೆಲ್ಲ ಭಾಳ ಚಲೋ ಅಂತ ಹೇಳ್ಬೋದು. ಆಮೇಲೆ ಈಗ ನಂಗೆ ಕೆಲಸಕ್ಕೆಲ್ಲ ಹೋಗೋರಿಗೆ ಏನಂತಂದ್ರೆ ಚಪಾತಿ ಪಲ್ಯ ಇದೆಲ್ಲನೂ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದ್ರೂ ಈ ರೀತಿ ನಾವು ಕ್ವಿಕ್ಕಾಗಿನೂ ಆಕತಿ, ಆಮೇಲೆ ಲಘುನೂ ಆಕತಿ. ಎರಡೆರಡು ಥರ ಕೆಲಸ ಇರೋಂಗಿಲ್ಲ. ಪಲ್ಯ ಕಟ್ ಮಾಡೋದು, ಆಮೇಲೆ ಚಪಾತಿ ಮಾಡ್ಕೊಳ್ಳೋದು ಇದೆಲ್ಲ ಇರೋಂಗಿಲ್ಲ. ಸೊ ಒಂಥರ ಕ್ವಿಕ್ಕಾಗಿನೂ ಮಾಡ್ಬೋದು, ಈಸಿಯಾಗಿನೂ ಮಾಡ್ಬೋದು, ಆಮೇಲೆ ಹೆಲ್ದಿಯಾಗಿರ್ತೈತೆ ಅಂತ ಹೇಳ್ಬೋದು. ಎಷ್ಟು ಬೆಳಗ್ಗಿಂದ ನಮ್ಮದು ಫುಡ್ ಯಾವ ರೀತಿ ಇರಬೇಕಂತ ಹೇಳಿದ್ರಿ, ಹೆಲ್ದಿಯಾಗಿರ್ಬೇಕು ಫುಡ್. ಯಾಕಂತಂದ್ರೆ ಆ ಒಂದು ಬೆಳಗ್ಗಿಂದ ಏನು ನಾಷ್ಟ ಮಾಡ್ತೀವಲ್ರಿ ಅದ್ರ ಮೇಲೆ ಒಂದು ಫುಲ್ ಡೇ ಎನರ್ಜಿ ನಮಗೆ ಸಿಗುವಂಥದ್ದು. ಆಮೇಲೆ ಫುಲ್ ಡೇ ನಾವು ಎದ್ದ ತಕ್ಷಣ ಹೊಟ್ಟೆಗೆ ಒಂದು ಚಲೋ ಫುಡ್ ಹಾಕಿದ್ವಿ ಅಂತಂದ್ರೆ ಆಮೇಲೆ ಗ್ಯಾಸ್ ಆಗುವಂಥದ್ದು, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಎಷ್ಟೋ ಅವಾಯ್ಡ್ ಮಾಡ್ಬೋದು ನಾವು. ಬೆಳಗಿನ ಫುಡ್ ಏನಿರ್ತೈತಲ್ಲ ಭಾಳ ಹೆಲ್ದಿಯಾಗಿ ಇರುವಂಥದ್ದನ್ನು ತೊಗೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೆ. ಹಂಗಾಗಂತೂ ನಂಗೆ ಗೊತ್ತೈತಿ, ಆಲ್ಮೋಸ್ಟ್ ಜೋಳದ ರೊಟ್ಟಿನ ಮಾಡಿರ್ತೇನೆ. ಇವತ್ತು ಅದ್ರ ಬದಲಾಗಿ ಇದನ್ನು ಮಾಡತ್ತೀನಿ ನೋಡಿರಿ. ಇದಕ್ಕೂ ನಾನು ಮತ್ತೇನೂ ಇಲ್ಲ, ಅದು ಜೋಳದ ಹಿಟ್ಟನ್ನು ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳಕತ್ತೇನೆ ಅಷ್ಟೇ, ಮತ್ತೇನಿಲ್ಲ. ಈಗ ಜೋಳದ ಹಿಟ್ಟೆಲ್ಲ ಇಲ್ಲ ಅಂಥೇಳಿ ಅಂದವರು ಇದು ಎಂಥದ್ದು ಅಕ್ಕಿ ಹಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಂಡು ಮಾಡ್ಕೊಬೋದು ರೀ. ಇಲ್ಲ ಅಕ್ಕಿ ಹಿಟ್ಟೂ ಇಲ್ಲ ಅಂತಂದ್ರೆ ಚಪಾತಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಮೈದಾ ಹಿಟ್ಟು, ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಬೋದು, ಅದನ್ನು ಚಲೋ ಆಕತಿ. ಆದರೆ ನಾನು ಮಾತ್ರ ಜೋಳದ ಹಿಟ್ಟು ಹಾಕಿನೇ ಮಾಡ್ಕೊಳತ್ತಿದ್ದೆ ನೋಡಿರಿ. ಈಗ ಕೆಲಸಕ್ಕೆಲ್ಲ ಹೋಗೋರಿಗೆ ಈ ರೀತಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಡೋದ್ರಿಂದ ಹೊಟ್ಟೆನೂ ಹಸಿಯಂಗಿಲ್ಲ, ಆಮೇಲೆ ಹೆಲ್ದಿಯಾಗಿರ್ತೈತಿ, ಹೊಟ್ಟೆ ತುಂಬ್ತೈತಿ. ಈಗ ವೆಯ್ಟ್ ಲಾಸ್ ಮಾಡೋವಂಥವ್ರು ಇರ್ತಾರೆ, ಆಮೇಲೆ ಹೊಟ್ಟೆ ತುಂಬಬೇಕು. ಬೆಳಿಗ್ಗೆ ನಾವೇನು ಮಾಡ್ಬೇಕಂತಂದ್ರೆ ಹೊಟ್ಟೆ ತುಂಬ ತಿನ್ಬೇಕು ರೀ. ಆಲ್ಮೋಸ್ಟ್ ನೈಟೇನೇ ಇರಬೇಕಾ, ಸಿಂಪಲ್ ಆಗಿರ್ಬೇಕು, ಬಟ್ ಬೆಳಿಗ್ಗೆ ಫುಲ್ ಡೇ ಎನರ್ಜಿ ಬೇಕಲ್ಲ, ಹಾಗಾಗಿ ಹೊಟ್ಟೆ ತುಂಬ ತಿನ್ಬೇಕಂತ ಹೇಳಿದರೆ ಇದೊಂದು ಭಾಳ ಚಲೋ ರೆಸಿಪಿ ಅಂತಲೇ ಹೇಳ್ಬೋದು. ಆ ರೀತಿಯಾಗಿರ್ತೈತೆ ನೋಡಿರಿ.
ಹಾಗಾಗಿ ಇದನ್ನು ನಾನು ಇವತ್ತು ಮಾಡ್ಕೊಳಕತ್ತಿದ್ದೆ. ಹಂಗೆ ಇದನ್ನು ನೋಡಿರಿ ನಮ್ಮ ಗುಬ್ಬಿಗೂ ನಾನು ಮಾಡಿದ್ದೆ. ನಾನು ಅದಕ್ಕೆಲ್ಲ ಹಸಿ ಖಾರ, ಉಪ್ಪು, ಆಮೇಲೆ ಅರ್ಶಿಣ ಪುಡಿ ಈ ರೀತಿ ಎಲ್ಲ ಹಾಕಿದ್ನಲ್ಲ, ಆಕೆಗೂ ಎಲ್ಲನೂ ಸೇಮ್ ಹಾಕಿದ್ದೆ. ಬಟ್ ಒಂದು ಖಾರ ಒಂದು ತೆಗೆದು ಬಾಕಿದೆಲ್ಲನೂ ನಾನು ಆಕೆಗೆ ಹಾಕಿ ಮಾಡಿಕೊಟ್ಟಿದ್ದೆ. ನೋಡ್ರಿ ಆಕೆನೂ ಎಷ್ಟು ಚಂದ ಹಿಡ್ಕೊಂಡು ತಿನ್ನಕತ್ತಿದ್ಲು ಆಟ ಆಡ್ಕೊತ. ಈ ರೀತಿ ಸಣ್ಣ ಮಕ್ಳು ಇದ್ರೂ ಅವರಿಗೆ ಈ ರೀತಿ ಮಾಡಿಕೊಡೋದ್ರಿಂದ ಅವರು ಕೈಯಾಗಿ ಹಿಡ್ಕೊಂಡು ಆಟ ಆಡ್ಕೊತ ತಿಂತಾರೆ ರೀ. ಹಂಗೆ ಯಾಕಂದ್ರೆ ಅವ್ರಿಗೂ ಪಾಪ ದಿನ ಒಂದೇ ಥರ ತಿಂದು ಬೇಸರ ಆಗಿರ್ತೈತೆ ಅವಕ್ಕೂ. ಹಾಗಾಗಿ ಈ ರೀತಿ ನಾವು ಚೇಂಜ್ ಮಾಡಿಕೊಟ್ಟಿವಿ ಅಂತಂದ್ರೆ ಅವರು ಆಟ ಆಡ್ಕೊತ ತಿಂತಾರಂತಲೇ ಹೇಳ್ಬೋದು. ನೋಡ್ರಿ ಇಲ್ಲಿ ನಮ್ಮ ಗುಬ್ಬಿ ತಿನ್ನಕತ್ತಾಳ. ಹಂಗೆ ಮಕ್ಕಳು ಚೇಂಜ್ ಇತ್ತಂದ್ರೆ ಮಕ್ಕಳು ಹೊಟ್ಟೆ ತುಂಬ ತಿನ್ನುವಂಥದ್ದು. ಆ ರೀತಿ ಆಕೆನೂ ತಿನ್ನಕತ್ತಿದ್ಲು. ಹಂಗೆ ಆಕೆಗೆ ನಾನು ಎಲ್ಲ ತಿನ್ಸಾದ್ಮೇಲೆ ಹೊಟ್ಟೆ ತುಂಬ್ತಂದ್ರೆ ಆಕೆಗೆ ಆಲ್ಮೋಸ್ಟ್ ಬೆಳಿಗ್ಗೆ ನಾನು ಮಲಗಿಸ್ತೀನಿ. ಹಂಗೆ ಆಕೆಗೆ ನಾನೆಲ್ಲ ಮಲಗಿಸಿದ್ದೆ. ಆಕೆನೂ ಮಲ್ಕೊಂಡ್ಲು ನಾಷ್ಟ ಎಲ್ಲ ಮುಗಿಸ್ಕೊಂಡು. ಆಮೇಲೆ ಮತ್ತು ನಂದು ಕೆಲಸ ಮತ್ತೆ ಚಾಲು ರೀ. ನಂದು ಇನ್ನೂ ನಾಷ್ಟ ಆಗಿರಲಿಲ್ಲ. ಹಾಗಾಗಿ ಆಕೆನೆಲ್ಲ ಮಲಗಿಸಾದ್ಮೇಲೆ ನಾನು ಇಲ್ಲಿ ನಾಷ್ಟ ಮಾಡ್ಕೊಳಕತ್ತೇನೆ ನೋಡ್ರಿ. ನಮ್ಮ ಕಡೆ ಅಂತೂ ನಾವು ಅದಕ್ಕೆ ತಾಲಿಪಟ್ಟೆ ಅಂತಲೇ ಹೇಳ್ತೀವಿ. ಸೊ ನಾನು ತಾಲಿಪಟ್ಟು ಆಮೇಲೆ ಮೊಸರು, ಈಗ ಏನಾರ ನಾವು ತಾಲಿಪಟ್ಟು ಮಾಡತ್ತೇವಿ, ನಾಳೆ ತಾಲಿಪಟ್ಟು ಮಾಡುವಂಥ ಪ್ಲ್ಯಾನ್ ಇತ್ತು ಅಂತಂದ್ರೆ ಇವತ್ತು ರಾತ್ರಿ ಹೆಪ್ಪು ಹಾಕಿ ಮೊಸರು ಮಾಡಿ ಇಟ್ಕೊಳ್ಳುವಂಥದ್ದು ನಾವು. ಯಾಕಂದ್ರೆ ನಮ್ಮ ಕಡೆ ಅಂತೂ ಮೊಸರು ಆ ತಾಲಿಪಟ್ಟಿಗೆ ಮೊಸರು ಕಾಂಬಿನೇಷನ್ ರೀ. ಬೇರೆ ಏನಿದ್ರೂ ಮನ್ಯಾಗ ಅಷ್ಟು ಹಿಡ್ಸಂಗಿಲ್ಲ. ತಾಲಿಪಟ್ಟು ಅಂದ್ರೆ ಅದು ಮೊಸರು ಇರಬೇಕು ಕಂಪಲ್ಸರಿ. ಹಾಗಾಗಿ ನಾವಂತೂ ತಾಲಿಪಟ್ಟಿಗೆ ಮೊಸರು ಹಚ್ಕೊಂಡೇ ತಿನ್ನೋದು. ಹಂಗೆ ನಾವು ಮೊಸರು ಹಚ್ಕೊಂಡು ತಿಂದ್ವಿ. ನೀವೇನಾದರೂ ಬೇಡ ಅಂತಂದರೆ ಚಟ್ನಿ ಎಲ್ಲ ಮಾಡ್ಕೊಬೋದು. ಕೊಬ್ಬರಿ ಚಟ್ನಿ ಎಲ್ಲ ಮಾಡಿಕೊಂಡು ಹಚ್ಕೊಂಡು ತಿನ್ಬೋದು. ಅದೂ ಚಲೋ ಇರ್ತೈತಿ. ಬಟ್ ನಮ್ಮ ಕಡೆ ಮಾತ್ರ ಆಲ್ಮೋಸ್ಟ್ ನಾವು ಹಿಂಗೆ ತಿನ್ನೋದು. ಸೊ ಹಾಗಾಗಿ ನಾನು ಮೊಸರು ಹಚ್ಕೊಂಡೇ ತಿಂದೆ ನೋಡ್ರಿ. ಹಂಗೆ ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂದು ಕಪ್ ಬೆಲ್ಲದ ಚಹಾ ಅಂತ ಕುಡಿದ್ರೆ ಆರಾಮ್ ಅನ್ಸುವಂಥದ್ದು. ಹಂಗೆ ಗುಬ್ಬಿನೂ ಮಲ್ಕೊಂಡಿದ್ಲು. ನಾನಂತೂ ಡೈಲಿ ಬೆಲ್ಲದ ಚಹಾನ ಯೂಸ್ ಮಾಡ್ತೀನಿ ರೀ, ಕುಡಿತೀನಿ. ನಾನಂತಲ್ಲ, ನಮ್ಮ ಮನ್ಯಾಗ ನಾವು ಮಾಡೋದನ್ನು ಬೆಲ್ಲದ ಚಹಾ. ಸಕ್ರೆನ ಎಷ್ಟಕ್ಕತ್ತಲ್ಲ ಅಷ್ಟು ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ, ಮಾಡ್ತೀನಿ. ಆಲ್ಮೋಸ್ಟ್ ಸಕ್ರೆ ಥರದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಒಮ್ಮೊಮ್ಮಂತೂ ಬೆಲ್ಲನ ತೊಗೊಂಬರೋದು, ಬೆಲ್ಲನ ಯೂಸ್ ಮಾಡೋದು ಎಲ್ಲದಕ್ಕೂ. ಅಡುಗೆಗಾಯ್ತು, ಚಾಕಾಯ್ತು, ಗುಬ್ಬಿಗಾಯ್ತು, ಎಲ್ಲರಿಗೂ ಒಟ್ಟು ಬೆಲ್ಲದನ್ನು ಜಾಸ್ತಿ, ಸಕ್ರೆದು ಆಲ್ಮೋಸ್ಟ್ ಅವಾಯ್ಡನ್ನು ಮಾಡ್ತೀನಿ ಅಂತಲೇ ಹೇಳ್ಬೋದು ನೋಡ್ರಿ. ಈ ರೀತಿಯಾಗಿ ನನ್ನ ಒಂದು ಇವತ್ತಿನ ಡೇ ಶುರುವಾಗಿತ್ತು. ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ನೋಡಾಕತ್ತೀರಲ್ಲ, ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಪ್ಲೀಸ್ ನಿಮ್ಗೆ ಹೆಂಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂಥೇಳಿ ಒಂದು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತೀನಿ. ಅದರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡಲೇ ಅಲ್ಲಿ ಒಂದು ಆಲ್ ಅಂತ ಬರ್ತೈತೆ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂದರೆ ನಾನು ಎಲ್ಲ ವಿಡಿಯೋ ನಿಮ್ಗೆ ಸಿಗ್ತಾವೆ. ಸೊ ಹಾಗಾಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಇವತ್ತು ಗುಬ್ಬಿಗೆ ಎರ್ದಿರ್ಲಿಲ್ಲ ರೀ, ಭಾಳ ದಿನ ಆಗಿತ್ತು. ಹಾಗಾಗಿ ಎರಿಬೇಕು ಇವತ್ತು ಅಂಥೇಳಿ ಅಂದ್ಕೊಂಡಿದ್ದೆ. ನೋಡ್ರಿ ಇಲ್ಲೇ ನಾನು ಆಕೆಗೆ ಎರಿಬೇಕಂತಂದ್ರೆ ಈ ರೀತಿ ಫಸ್ಟ್ ಎಣ್ಣೆನ ಬಿಸಿ ಮಾಡ್ಕೊತೇನೆ. ಸ್ವಲ್ಪ ಚಲೋ ಹೊತ್ತಂಗೆ ಅದನ್ನ ಎಣ್ಣೆ ಬಿಸಿ ಮಾಡ್ಕೊಂಡಿರ್ತೀನಿ. ಹಂಗೆ ಇಲ್ಲಿ ತೋರ್ಸಾತ್ತೇನಿಲ್ರಿ, ಇದೇನಂತಂದ್ರೆ ಅರ್ಶಿಣ ಪುಡಿ ಹಾಕಿ ಆಕೆಗೆ ನೆತ್ತಿಗೆ ಎರೆದಾದ್ಮೇಲೆ ಈ ಅರ್ಶಿಣ ಪುಡಿನ ನೆತ್ತಿಗೆ ಹಾಕಿ ನಾವು ಕುಂಚಿಗೆ ಕಟ್ಟುವಂಥದ್ದು. ಹಾಗಾಗಿ ಇದನ್ನೆಲ್ಲ ನಾನು ಫಸ್ಟ್ ಹಾಕಿ ಇಟ್ಕೊಂಡಿದ್ದೆ. ನನಗೂ ಫಸ್ಟಿಗೆ ಅನ್ನಿಸ್ತಿತ್ತು ಮನೆಯಾಗೆಲ್ಲ ನಮ್ಮ ಮನೆಯಾಗೆಲ್ಲ ಇದನ್ನೆಲ್ಲ ಹಿಂಗೆ ಹಾಕಿ ಕಟ್ತಿದ್ರಲ್ಲ, ಹಿಂಗೆ ಯಾಕೆ ಇದನ್ನ ನೆತ್ತಿಗೆ ಅರಿಶಿನ ಎಲ್ಲ ಹಾಕ್ತಾರೆ ಅಂಥೇಳಿ ಡೌಟ್ ಇತ್ತು. ಆಮೇಲೆ ವಿಚಾರ ಮಾಡಿದ್ದೆ ನಾನು, ಈಗ ಅರಿಶಿನ ಅಂದರೆ ಆ್ಯಂಟಿಬಯೋಟಿಕಲ್ ರೀ ಇದು. ಆಮೇಲೆ ಹೀಟ್ ತಂಪು ಮಕ್ಕಳಿಗೆ ನೆತ್ತಿಗೆ ನಾವು ನೀರು ಹಾಕಿದ್ವಿ ಅಂದ್ರೆ ತಂಪು ಹಿಡಿಯಂಗಿಲ್ಲ. ಹಾಗಾಗಿ ಅದನ್ನು ಹಾಕ್ತಾರಂಥೇಳಿ ಗೊತ್ತಾಯ್ತು. ಹಾಗಾಗಿ ನಾನು ಆಕೆಗೆ ಹೆಂಗೂ ಈಗ ತಂಪು ಬಿಟ್ಟೈತಲ್ರಿ, ಹಾಗಾಗಿ ಹಾಕಿ ಕಟ್ಟಿದ್ರಾತ್ ನೆತ್ತಿಗೆ ಅಂಥೇಳಿ ಎಲ್ಲನೂ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗೆ ನೋಡ್ರಿ ಇಲ್ಲಿ ನಮ್ಮ ಗುಬ್ಬಕ್ಕಗೆ ನಾನು ಎಲ್ಲ ಎಣ್ಣೆ ಹಚ್ಚಾತೀನಿ. ನಾನು ಸ್ವಲ್ಪ ವಿಡಿಯೋ ಮಾಡೋದಕ್ಕಂಥೇಳಿ ಆಕೆಗೆ ಪೂರ್ತಿಯಾಗಿ ಹಚ್ಚು ತೋರಿಸಿಲ್ಲ ನಿಮ್ಗೆ. ಈ ರೀತಿ ನೆತ್ತಿಗೆ, ಕೈಗೆ, ಕಾಲಿಗೆ ಅಷ್ಟು ಹಚ್ಚೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ಆದರೆ ನಾನು ಆಕೆಗೆ ಪೂರ್ತಿ ಬಾಡಿ ಎಲ್ಲ ಎಣ್ಣೆ ಹಾಕಿ ಮಸಾಜ್ ಮಾಡುವಂಥದ್ದು ಈಗ. ಆದರೆ ಅದನ್ನು ಪೂರ್ತಿ ತೋರಿಸಿಲ್ಲ ಅಷ್ಟೆ. ಆಕೆಗೆಲ್ಲ ನಾನು ಬೆನ್ನಿಗೆ, ಹೊಟ್ಟೆಗೆ ಎಲ್ಲ ಚೆಂದಾಗಿ ಎಣ್ಣೆ ಹಚ್ಚಿ ತಿಕ್ತೀನಿ. ಕೈ ಕಾಲು ಎಲ್ಲನೂ ಚೆಂದಾಗಿ ಎಣ್ಣೆ ಹಚ್ಚಿ ತಿಕ್ಕಿ ನೀರು ಹಾಕಿ ಮಲಗಿಸ್ತೇನೆ ನೋಡ್ರಿ. ನಾನು ಆಕೆಗೆ ಹೆಚ್ಚು ಕಡಿಮೆ 3 ತಿಂಗಳವರೆಗೂ ಮನೆಯಾಗೆಲ್ಲ ನೀರು ಹಾಕಿ ಅವರು ಎಲ್ಲ ಇದನ್ನು ಮಾಡಿದ್ರೆ, 3 ತಿಂಗಳ ನಂತರ ಏನೈತಲ್ಲ ನಾನು ಆಕೆಗೆ ದಿನಾನು ಎಣ್ಣೆ ಹಚ್ಚಿ ಎರಿಯೋದು. 3 ತಿಂಗಳಿಂದ 6 ತಿಂಗಳು
ತನಕನೂ ನಾವು ದಿನ ಇರ್ತೀವಿ ರೀ. ಆಕಿಗೆ ನಾ ದಿನಾನು ಎಣ್ಣೆ ಹಚ್ಚೇ ಇರ್ತೀನಿ 6 ತಿಂಗಳ ತನಕನೂ. 3 ತಿಂಗಳವರೆಗೂ ಮನ್ಯಾಗೆಲ್ಲ ಇದನ್ನು ಮಾಡಿದ್ರೆ 3 ತಿಂಗಳ ನಂತರ ನಾನು ಆಕಿಗೆ ಇರ್ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿಯಾಗಿ ನನಗೆ ಅವಾಗ ಹೆದ್ರಿಕೆ ಬರ್ತಿತ್ತು, ಹೆಂಗೆ ಇನ್ನೂ ಸಣ್ಣದಿತ್ತಲ್ಲ, ಈಗ ದೊಡ್ಡಕ್ಕಾಗಿ ಹೇಳ್ಬಿಡ್ರಿ, ಅವಾಗ ಸಣ್ಣಕ್ಕಿದ್ಲಲ್ಲ ಹೆಂಗೆ ಏನು ಅಂಥೇಳಿ ಸ್ವಲ್ಪ ಹೆದ್ರಿಕೆ ಬರ್ತಿತ್ತು. ಬಟ್ ಅದು ಹಂಗೆ ಒಟ್ಟಿಗೆ ಒಂದಿನ ಹಂಗೆ ಅನ್ನಿಸ್ತು, ಆಮೇಲೆ ರೂಢಿ ಆಗ್ಬಿಡ್ತು, ಏನು ಅನ್ನಿಸ್ಲಿಲ್ಲ. ಈಗಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಈಗಂತೂ ಪೂರ್ತಿ ರೂಢಿನೂ ಆಗೈತಿ. ಹಂಗೆ ಈಗ ಅಕ್ಕಿನ ನಾನು ಅಷ್ಟು ಕುಂದಿರಿಸಿ ಎಣ್ಣೆ ಹಚ್ಚೋದ್ರಾಗ ಅಂದ್ರೆ ಆಕೆ ನಾನು ಎಷ್ಟು ಕಾಡಿರ್ತಾಳೆ ಅಂತೇಳಿ ಅದು ದೇವ್ರ ಬಲ. ಇದನ್ನ ವೀಡಿಯೋದಾಗ ಅಂತೇಳಿ ಇಷ್ಟ ತೋರ್ಸೀನಿ ರೀ. ಆಕೆ ಅಷ್ಟು ನಾ ಎಣ್ಣೆ ಹಚ್ಚೋರಾಗ ಎಷ್ಟು ಸಲ ಎದ್ದು ಹೋಗಿರ್ತಾಳೋ, ನಾ ಆಕಿನ ಎಷ್ಟು ಸಲ ಹಿಡ್ಕೊಂಬಂದು ಕುಂದಿರ್ಸ್ಕೊಂಡಿರ್ತೀನೋ ಅದು ನನಗೆ ಗೊತ್ತು. ಅಷ್ಟು ಕಾಡಿರ್ತಾಳೆ ಆಕೆ, ಅಷ್ಟು ನಾ ಎಣ್ಣೆ ಹಚ್ಚೋದ್ರೊಳಗೆ. ಹಂಗೆ ನೋಡಿರಿ, ಈ ರೀತಿ ಅಂಗೈ ಅಂಗಾಲು ಎಲ್ಲ ಕಡೆ ಹಚ್ಚಿ ಚೆಂದಾಗಿ ತಿಕ್ಕಿ ಒಂದು ಸ್ವಲ್ಪ ಬಿಸಿ ನೀರನ್ನ ಆಕಿಗೆ ಹಾಕಿ ಮಲಗಿಸ್ಬಿಡ್ತೇನೆ ರೀ. ಈಗ ಯಾವಾಗಲೂ ಹಂಗೆ ಮಾಡುವಂಥದ್ದು. ಈ ರೀತಿಯಾಗಿ ನಾನು ಆಕಿಗೆ ಪೂರ್ತಿ ಬಾಡಿ ಮಸಾಜ್ ಮಾಡ್ತೇನೆ. ಅವಕ್ಕೂ ಓಡಾಡಿರ್ತಾವೆ, ಕೈ ಸಿಗ್ಲಂಗೆ ಓಡಾಡಿರ್ತಾವೆ, ನಾವು ಎತ್ಕೊಳ್ಳೋದು ಇಳಿಸೋದು ಎಲ್ಲ ಮಾಡಿರ್ತೀವಿ. ಹಾಗಾಗಿ ಈ ರೀತಿ ನಾವು ಎಣ್ಣೆ ಹಚ್ಚಿ ಚೆಂದಾಗಿ ಅವ್ರಿಗೆ ಮಸಾಜ್ ಮಾಡಿ ಸ್ವಲ್ಪ ಬಿಸಿನೀರು ಹಾಕಿ ಮಲಗಿಸಿದ್ವಿ ಅಂದ್ರೆ ಅವರು ಚೆಂದಾಗಿ ನಿದ್ದೆ ಮಾಡ್ತಾರೆ. ಅವ್ರಿಗೂ ಒಂಥರ ಮೈ ಹಳವಾರ ಅಂಥೇಳಿ ಅನ್ನಿಸ್ತೈತೆ ನೋಡಿರಿ. ಆಮೇಲೆ ಈ ರೀತಿಯಾಗಿ ನಾನು ಆಕೆಗೆ ಎಣ್ಣೆ ಎಲ್ಲ ಹಚ್ಕೊಳಕತ್ತಿದ್ದೆ. ಹಂಗೆ ಏನಂತಂದ್ರೆ ಆಕೆಗೆ ನಾನು ಪೂರ್ತಿಯಾಗಿ ಮಸಾಜ್ ಮಾಡ್ಕೊಂಡೀನಿ, ಅದನ್ನು ತೋರಿಸಿಲ್ಲ ಅಷ್ಟೇ. ಯಾಕಂದರೆ ಹೆಣ್ಣು ಹುಡುಗಿ ಅಲ್ರಿ, ಹಾಗಾಗಿ ಇದಿಷ್ಟನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ಹಂಗೆ ಆಕೆಗೆ ಈಗ ನೋಡಿರಿ, ಇವತ್ತು ಎಷ್ಟು ಹೊತ್ತು ಮಲ್ಕೊಂಡ್ಲ ಅಂತಂದ್ರೆ ನಾ ಈ ರೀತಿಯೆಲ್ಲ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿನೀರೆಲ್ಲ ಹಾಕಿ ಮಲಗಿಸಿದೆ ಅಲ್ಲ, ತೋರಿಸ್ತೇನೆ ನಿಮ್ಗೆ. ನಾನು ಇದನ್ನೆಲ್ಲ ಮಾಡುವಾಗ ಆಕೆಗೆ ಎಷ್ಟು ಗಂಟೆ ಆಗಿತ್ತು ಅಂತಂದ್ರೆ 1 ಗಂಟೆಗೆ ನಾನು ಆಕೆಗೆ ಮಧ್ಯಾಹ್ನ ನೀರೆಲ್ಲ ಹಾಕಿ ಈ ರೀತಿ ಎಲ್ಲ ಎಣ್ಣೆ ಹಚ್ಚಿ ನೀರು ಹಾಕಿ ಮಲಗಿಸಿದೆ 1 ಗಂಟೆಗೆ. ಆಮೇಲೆ ಮಲಗಿಸೋಕ್ಕಿಗೆ ಎಲ್ಲ ಎರೆದು ಮಲಗಿಸಿದೆ ರೀ ಆಕೆಗೆ. ಮಲಗಿಸಿ ಆದ್ಮೇಲೆ ನಾನು ಸ್ವಲ್ಪ ಎಲ್ಲ ಮತ್ತೆ ಕೆಲಸ ಇದ್ವಲ್ಲ, ನಿಮ್ಗೆ ಗೊತ್ತೇ ಇರ್ತೈತೆ, ನಂಗೆ ಆಲ್ಮೋಸ್ಟ್ ಆಕಿನ ಮಲಗಿಸಿದಾದ್ಮೇಲೆ ನಂದು ಕೆಲಸ. ಹಂಗೆ ಅದನ್ನೆಲ್ಲ ಕೆಲಸನೂ ಮುಗಿಸ್ಕೊಂಡಾದ್ಮೇಲೆ ಆಕೆ ಎಷ್ಟು ಹೊತ್ತು ಮಲ್ಕೊಂಡ್ಲು ಅಂತ ಹೇಳಿದ್ರೆ 3 ತಾಸು ಮಲ್ಕೊಂಡು ನೋಡ್ರಿ. 1 ಗಂಟೆಗೆ ಮಲ್ಕೊಂಡು ಆಕೆ 3 ಗಂಟೆಗೆ ಎದ್ದಾಳಕ್ಕೆ. ಹಂಗೆ ಹುಡುಗರಿಗೆ ಅಷ್ಟು ಅಂದ್ರೆ ಬಾಡಿ ಎಲ್ಲ ಚಲೋತ್ತಂಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ನಿ. ಆಮೇಲೆ ಒಂದು ಸ್ವಲ್ಪ ಬಿಸಿನೀರನ್ನೂ ಹಾಕಿದ್ದೆ. ಹಾಗಾಗಿ ಆಕೆ ಚಲೋ ನಿದ್ದೆ ಬಂತಂತಲೇ ಹೇಳ್ಬೋದು, ಚಲೋ ನಿದ್ದೆ ಮಾಡ್ತಾರೆ. ಹಾಗಾಗಿ ಅವತ್ತು 1 ಗಂಟೆಗೆ ಮಲ್ಕೊಂಡಾಕಿ 3 ಗಂಟೆಗೆ ಎದ್ದಾಳೆ ನೋಡ್ರಿ ಆಕೆ. ಹಂಗೆ ನನ್ನ ಕೆಲಸನೂ ಆಯ್ತು. ಆಮೇಲೆ ಆಕೆಗೂ ರಿಲ್ಯಾಕ್ಸ್ ಅಂಥೇಳಿ ಅನ್ನಿಸ್ತು. ಆ ರೀತಿಯಾಗಿ ಮಾಡಿದ್ದೆ ರೀ ನಾನು ಆಕೆಗೆ. ಹಂಗೆ ನಂದು ಆಕೆಗೆಲ್ಲ ಮಲಗಿಸ್ಕೊಂಡು ಮತ್ತು ನನ್ನ ಕೆಲಸ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಆಕೆ ಎದ್ಲು ನೋಡ್ರಿ. ಆ ರೀತಿ ಹಂಗೆ ಮಾಡೋದ್ರಿಂದ ಮಕ್ಕಳು ಮಲ್ಕೊತಾವ ಅಂಥೇಳಿ ಹೇಳ್ತಾರೆ. ಈಗ ಮಲ್ಕೊಂಡ್ಲು 1 ಗಂಟೆಗೆ ಮಲ್ಕೊಂಡಾಕಿ 3 ಗಂಟೆಗೆ ಎದ್ಲಕ್ಕಿ. ನಾನು ಅದೆಲ್ಲ ಆಕೆಗೆ ಮಸಾಜ್ ಮಾಡಿ ನೀರು ಹಾಕಿ ಮಲಗಿಸಿದ ಮೇಲೆ 1 ಗಂಟೆಗೆ ಮಲ್ಕೊಂಡಾಕಿ 3 ಗಂಟೆಗೆ ಎದ್ದಾಳೆ ನೋಡ್ರಿ. ಆ ರೀತಿ ಮಾಡ್ತಾಳೆ. ಒಂದೊಂದು ಸಲ ಮಾತ್ರ ಕೇಳೋಂಗಿಲ್ಲ, ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಭಾಳಕ್ಕಿ. ಹಂಗೆ ಅಂತಂದಾಗ ಹಿಂಗೆ ಮಾಡ್ತಾಳೆ, ಹಿಂಗೆ ಅಂದಾಗ ಹಂಗೆ ಮಾಡ್ತಾಳೆ. ಅವತ್ತು ಯಾಕೋ ಏನೋ ಗೊತ್ತಿಲ್ಲ, ಮಸಾಜ್ ಎಲ್ಲ ಚಲೋ ಅನಿಸಿತ್ತು ಏನೋ. ಹಾಗಾಗಿ ಒಂದು 3 ಗಂಟೆ ನಿದ್ದೆ ಮಾಡಿದ್ಲು, 3 ತಾಸು ನೋಡಿರಿ. ನಂದು ಅಷ್ಟೆಲ್ಲ ಒಂದು ಸ್ವಲ್ಪ ಕೆಲಸ ಎಲ್ಲ ಆತಂತಲೇ ಹೇಳ್ಬೋದು. ಆದಮೇಲೆ ಎದ್ಲು ನಮ್ಮ ಗುಬ್ಬಕ್ರಾಣಿ ನೋಡಿರಿ. ಇಲ್ಲಿ ಈ ರೀತಿಯಾಗಿ ನಾನು ಅದೇನು ಅರ್ಶಿಣ ಪುಡಿ ಇತ್ತಲ್ರಿ, ಅದನ್ನು ಅರ್ಶಿಣ ಪುಡಿ ನೆತ್ತಿಗೆ ಹಾಕಿ ಆ ಹಾಳಿನ ಅಲ್ಲಿಗೆ ನಾನೇನು ಕುಂಚಿಗೆ ಕಟ್ಟೇನಲ್ರಿ, ಇದು ಅಲ್ಲಿ ಕೆಳಗೆ ಇಟ್ಟಿರ್ತೀನಿ. ಇದನ್ನೆಲ್ಲ ಕಟ್ಟಿ ಆಕೆಗೆ ಮಲಗಿಸ್ಬಿಟ್ಟಿರ್ತೀನಿ. ಹಾಗಾಗಿ ಮಸ್ತ್ ನಿದ್ದೆ ಮಾಡ್ತಾಳೆ. ಹೆಂಗೂ ಈಗ ತಂಪು ಹವಾನೂ ಬಿಟ್ಟೈತಲ್ರಿ, ಹಾಗಾಗಿ ಚಲೋ ನಿದ್ದೆ ಮಾಡ್ಕೊಂಡ್ಲೆ. ನಿದ್ದೆ ಮಾಡಿ ಎದ್ಲು. ಆಕಿದು ನಿದ್ದೆ ಆತಂದ್ರೆ ಆಕೆ ಆರಾಮನೇ ಇರ್ತಾಳೆ, ಆರಾಮ ಆಟ ಆಡ್ತಾಳೆ ಎದ್ದು ಕೂಡಲೇ. ನೋಡ್ರಿ ಇಲ್ಲಿ ಟೈಮ್ 3:30 ಆಗೈತೆ. ಅವಾಗಿದ್ದಾಳೆ 3 ಗಂಟೆ ಅಲ್ಲ 3:30. 1 ಗಂಟೆಗೆ ಮಲ್ಕೊಂಡಿದ್ಲಕ್ಕೆ, ಮಲ್ಕೊಂಡಾಕಿ 3:30ಗೆ ಎದ್ದಾಳೆ ನೋಡ್ರಿ. ಈ ರೀತಿಯಾಗಿ ಮಾಡ್ತಾವೆ ಮಕ್ಕಳು. ಅಂತಿರ್ತಾರೆ ಮನ್ಯಾಗ ಚಲೋತ್ತಂಗೆ ಅವರಿಗೆ ಎಣ್ಣೆ ಎಲ್ಲ ಹಚ್ಚಿ ಎರೆದು ಮಲಗಿಸಿದ್ರೆ ಗಪ್ಪನ ಮಕ್ಕೊಂತಾವೆ ಹುಡುಗರು ಅಂಥೇಳಿ. ಇವತ್ತು ಯಾಕೋ ಹಂಗೆ ಮಲ್ಕೊಂಡಿದ್ಲು. ಸೊ ನನ್ನ ಒಂದು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ನಿಮ್ಗೆ ಏನು ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಹಂಗೆ ನಮ್ಮನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಅಂತ ಹೇಳ್ತೀನಿ. ನನ್ನ ಒಂದು ಈ ವಿಡಿಯೋನ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.